ವೆಲ್ಕಮ್ ಗೈಸ್, ಇದೆಲ್ಲ ಚೆನ್ನಾಗಿ ವೇಳಿತ್ ಮಾರುತಿಗೆ ಸ್ವಾಗತ. ಪ್ರಿವಿಯಸ್ ನ ಫೋನ್ ಪೇ ನಲ್ಲಿ ಗೋಲ್ಡ್ ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, 22 ಕ್ಯಾರೆಟ್ ನಲ್ಲಿ ಗೋಲ್ಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೇಕಂತ ನಾ ಪ್ರಿವಿಯಸ್ ವಿಡಿಯೋ ನಲ್ಲಿ ಹೇಳಿದೆ. ನೀವು ಹೋಗಿ ಚೆಕ್ಔಟ್ ಮಾಡಬಹುದು. ಈಗ ನೋಡಬಹುದು ಅಂತಂದ್ರೆ ವಿಡಿಯೋ ಯಾಕಂತಂದ್ರೆ ಗೋಲ್ಡ್ ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅವತ್ತು ನೀವು ಪ್ರಾಫಿಟ್ ಆಗ್ಬೋದು. ಯಾಕಂತಂದ್ರೆ ಈಗ ಮ್ಯೂಚುವಲ್ ಫಂಡ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಅಂತಂದ್ರೆ 1 ವೀಕ್ ಬೇಕು ನೀವು ಕ್ರಿಯೇಟ್ ಮಾಡ್ಬೇಕು ಅಂತಾರೆ. ಈ ನೀವು ಫೋನ್ ಪೇ ನಲ್ಲಿ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ ಅಂತಂದ್ರೆ ಅವತ್ತು ನೀವು ಕ್ರಿಯೇಟ್ ಮಾಡಬಹುದು 1 ಡೇ ನಲ್ಲಿ. ಅದು ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಹೋದಂತಂದ್ರೆ 1 ವೀಕ್ ಕ್ರಿಯೇಟ್ ಮಾಡಬಹುದು. ಈ ನೋಡಬಹುದು ಅಂತಂದ್ರೆ ಈ ವಿಡಿಯೋನಲ್ಲಿ ಗೋಲ್ಡ್ ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಪ್ರಾಪರ್ ಆಗಿ ಪ್ಯೂರ್ ಆಗಿ ಒಂದು ವಿಡಿಯೋ ತುಂಬಂದಿನಿ ನಿಮಗೋಸ್ಕರ. ಈಗ ನೋಡಬಹುದು ಅಂತಂದ್ರೆ ಫೋನ್ ಪೇ ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಡೈಲಿ ಯೂಸ್ ಮಾಡ್ತೀರಾ ಫೋನ್ ಪೇ, ಅದ್ರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅವತ್ತು ನೀವು ಪ್ರಾಫಿಟ್ ಆಗ್ಬೋದು. ಹೆಂಗೆ ಅಂತ ಈ ವಿಡಿಯೋನಲ್ಲಿ ಹೇಳ್ತೀನಂತ. ಟೈಮ್ ಅಷ್ಟು ಮಾಡಲ್ಲ, ಸ್ಟಾರ್ಟ್ ಮಾಡೋಣ ಅಂತ. ಈಗ ನೋಡ್ಬೋದು ಅಂತಂದ್ರೆ 22 ಕ್ಯಾರೆಟ್ ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, 20 ಅಂದ್ರೆ ಗೋಲ್ಡ್ ನಲ್ಲಿ ಫೋನ್ ಪೇ ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. 10, 100, 500 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಹೇಗಂತ ನಾ ಹೇಳ್ತಾನಂತ. ಟೈಮ್ ವೇಸ್ಟ್ ಮಾಡಲ್ಲ. ಈಗ ನೋಡ್ಬೋದು ಅಂತಂದ್ರೆ ಈಗ ನಾನು ಪ್ರಾಫಿಟ್ ಆಗಿತ್ತು, ಎಷ್ಟು ಪ್ರಾಫಿಟ್ ಆಗಿತ್ತು ಅಂತ ತೋರಿಸೋಣ ನಿಮಗೆ. ಹೋಲ್ಡ್ ಮಾಡ್ರಿ. ನೋಡ್ಬೋದು ಅಂತಂದ್ರೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ನೀವು ನೋಡ್ಬೋದು ಅಂತ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಹೇಗೆ ಇಲ್ಲ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. 10 ರೂಪಾಯಿ ನಾವು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಮತ್ತು ಡೈಲಿ ಮಾಡ್ಬೋದು, ಮಂತ್ಲಿ ಮಾಡ್ಬೋದು ಅಂತ ಹೆಂಗೆ ಮಾಡ್ಬೇಕು. ಹೆಂಗೆ ಫೋನ್ ಪೇನಲ್ಲಿ ನೀವು ಡೈಲಿ ಮಾಡ್ತೀರಾ, ಅದು ಡೈಲಿ ಯೂಸ್ ಮಾಡ್ತೀರಾ ಫೋನ್ ಪೇ, ಅವತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅವತ್ತು ನೀವು ಕ್ರಿಯೇಟ್ ಮಾಡ್ಬೋದು. ಹೆಂಗೆ ಕ್ರಿಯೇಟ್ ಮಾಡ್ಬೋದು ಹೇಗಿಲ್ಲ ಅಂತ ನಾ ಹೇಳ್ತೀನಿ ಅಂತ. ಟೈಮ್ ವೇಸ್ಟ್ ಮಾಡಲ್ಲ. ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಈಗ ನೋಡ್ಬೋದು ಅಂತಂದ್ರೆ ನಾ ಈಗ ಫೋನ್ ಪೇನಲ್ಲಿ ಹೋಗ್ತೀನಿ. ಫೋನ್ ಪೇನಲ್ಲಿ ಹೋದೆ ಅಂತಂದ್ರೆ ಈ ಟ್ರೇಡಿಂಗ್ ವ್ಯೂನಲ್ಲಿ ಹೋದೇನೆ. ಈಗ ನೋಡ್ಬೋದು ಅಂತಂದ್ರೆ ಈಗ ಫೋನ್ ಪೇ ಲಾಕ್ ಐತಿ. ಈಗ ನೋಡ್ಬೋದು ಅಂತಂದ್ರೆ ಇಂಟರ್ಫೇಸ್ ಐತಿ. ಇಂಟರ್ಫೇಸ್ ನಿಮಗೂ ಎಲ್ಲರೂ ಕಾಣ್ತೈತಿ. ಈಗ ನೋಡ್ಬೋದು ಅಂತಂದ್ರೆ ಈಗ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಫೋನ್ ಪೇನಲ್ಲಿ ಗೋಲ್ಡ್ನಲ್ಲಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅವತ್ತು ನೀವು ಕ್ರಿಯೇಟ್ ಮಾಡ್ಬೋದು. ಮಸ್ತ್ ಅಡ್ವಾಂಟೇಜ್ ಐತಿ. ನೀವು ಯೂಸ್ ಮಾಡ್ಕೋಬಹುದು. ಈ ಗೋಲ್ಡ್ನಲ್ಲಿ ಮತ್ತು ಫೋನ್ ಪೇನಲ್ಲಿ ಎರಡು ಡಿಫ್ರೆಂಟ್ ಐತಿ. ಗ್ರೋ ಆ್ಯಪ್ನಲ್ಲಿ ನೀವು ಪ್ರಾಫಿಟ್ ಆತಂದ್ರೆ 1 ವೀಕ್ ನೀವು ಹೋಲ್ಡ್ ಮಾಡ್ಬೇಕು, ಅವತ್ತು ನೀವು ಕ್ರಿಯೇಟ್ ಮಾಡ್ಬೋದು, ನಿಮ್ಮ ರೊಕ್ಕ ಬರ್ತೈತಿ. ಅದೇ ನೀವು ಫೋನ್ ಪೇನಲ್ಲಿ ಏನಾರ ಪ್ರಾಫಿಟ್ ಆಗ್ತೀರಾ ಅವತ್ತು ಪ್ರಾಫಿಟ್ ಆಗಿದ್ದ ಅವತ್ತು ನೀವು ಕ್ರಿಯೇಟ್ ಮಾಡ್ಬೋದು. ಇದು ಅಡ್ವಾಂಟೇಜ್ ಮಸ್ತ್ ಐತಿ ಫೋನ್ ಪೇನಲ್ಲಿ. ಅದಕ್ಕೆ ನಾನು ಹೇಳತ್ತೀನಿ, ನೀವು ಫೋನ್ ಪೇನಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ ಅಂತಂದ್ರೆ ನೀವು ಅವತ್ತು ನೀವು ಕ್ರಿಯೇಟ್ ಮಾಡಬಹುದು. ಅದಕ್ಕೆ ಗ್ರೋ ಆ್ಯಪ್ನಲ್ಲಿ ಅಮೌಂಟ್ ಫಿಕ್ಸ್ಡ್ ಅಮೌಂಟ್ ಅಂತಂದ್ರೆ ಇದು 1 ವೀಕ್ ಮಾಡ್ಬೇಕು ನೀವು ಇನ್ವೆಸ್ಟ್ಮೆಂಟ್, ಅವತ್ತು ನೀವು ಫಿಕ್ಸ್ಡ್ ಅಮೌಂಟ್ ಬರ್ತೈತೆ. ಅದೇ ನೀವು ಫೋನ್ ಪೇನಲ್ಲಿ ಫಿಕ್ಸ್ಡ್ ಅಮೌಂಟ್ ಬರಲ್ಲ. ಯಾಕಂತಂದ್ರೆ ವಾಲೆಟೈಲ್ ಭಾಳ ಐತಿ ಮಾರ್ಕೆಟ್ನಲ್ಲಿ. ಅವತ್ತು ನೀವು ಪ್ರಾಫಿಟ್ ಆತಂದ್ರೆ ಅವತ್ತು ನೀವು ಕ್ರಿಯೇಟ್ ಮಾಡ್ಬೋದು. ಈಗ ನೋಡ್ಬೋದು ಅಂತಂದ್ರೆ ಈಗ ಎಲ್ಲೈತಿ ಆಪ್ಷನ್ ಅದು ನೋಡ್ಬೋದು ಅಂತಂದ್ರೆ ಈ ಫಸ್ಟ್ ನಾ ಹೇಳ್ಕೊಂಡು ಹೋಗ್ತೀನಿ. ಇದು ಲೋನ್ಸ್ ಐತಿ. ಲೋನ್ ಅಂತಂದ್ರೆ ನೀವು ಆ ಪರ್ಸನಲ್ ಲೋನು ತೊಗೋಬೋದು, ನೀವು ಗೋಲ್ಡ್ ಲೋನು ತೊಗೋಬೋದು. ಅದು ಹೆಂಗೆ ತೆಗಿಬೇಕು ಹೆಂಗಿಲ್ಲ ಅಂತ ನಾ ಒಂದು ಪ್ರಾಪರ್ ಆಗಿ ವಿಡಿಯೋ ತೊಗೊಂಬರ್ತೀನಿ. ನಿಮ್ಗೆ ಬೇಕಾದ್ರೆ ನೀವು ಕಮೆಂಟ್ ಹಾಕಿರಿ ಲೋನ್ಸ್ ಅಂತ. ನಾ ಅದು ಕಮೆಂಟ್ ಓದ್ತೇನಂತ. ಲೋನ್ ಹೆಂಗೆ ತೆಗಿಬೇಕು, ಪರ್ಸನಲ್ ಲೋನ್ ಗೋಲ್ಡ್ನಲ್ಲಿ ಹೇಗೆ ತೆಗಿಬೇಕು, 50 ಲಕ್ಷ ಮಟ್ಟ ನೀವು ಲೋನ್ ತೊಗೋಬೋದು. ಹೆಂಗಂತ ವಿಡಿಯೋ ಬೇಕಂತ ನೀವು ಕಮೆಂಟ್ ಹಾಕಿರಿ ಲೋನ್ ಅಂತ, ಅದನ್ನ ವಿಡಿಯೋ ತೊಗೊಂಬರ್ತೀನಂತ. ಈಗ ನೋಡ್ಬೋದು ಅಂತಂದ್ರೆ ಸೇವಿಂಗ್ಸ್ ಅಂದ್ರೇನು. ಸೇವಿಂಗ್ಸ್ ನೀವು ಡೈಲಿನೂ ಮಾಡ್ಬೋದು, ಮಂತ್ಲಿನೂ ಮಾಡ್ಬೋದು. ಗೋಲ್ಡ್ನಲ್ಲಿ ಹೇಗೆ ಮಾಡ್ಬೇಕಂತ ಹೇಳ್ತೀನಂತ. ಈಗ ನೋಡ್ಬೋದು ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೇನು. ಮ್ಯೂಚುವಲ್ ನಾ ಹೇಳಿನಿ, ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಪ್ರೀವಿಯಸ್ ನಾ ವಿಡಿಯೋ ಐತಿ, ಅದು ಚೆಕ್ಔಟ್ ಮಾಡ್ಬೋದು. ಈಗ ನೋಡ್ಬೋದು ಅಂತಂದ್ರೆ ಇದಾಯ್ತು. ಇನ್ಶೂರೆನ್ಸ್ ಮಾಡ್ಬೋದು. ಇದೇ ಟ್ರಾವೆಲಿಂಗ್ ಐತಿ. ನಮ್ಗೆ ಏನ್ ಬೇಕು, ಈಗ ಇನ್ವೆಸ್ಟ್ಮೆಂಟ್ ಬೇಕು. ನಾವು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೇಕು ಗೋಲ್ಡ್ನಲ್ಲಿ ಅಷ್ಟೇ ಬೇಕು. ಈಗ ನೋಡ್ಬೋದು ಅಂತಂದ್ರೆ ಈಗ ಹೋಗ್ತೀನಿ ಸೇವಿಂಗ್ಸ್ ನಲ್ಲಿ ಹೋದ. ಸೇವಿಂಗ್ಸ್ ನಲ್ಲಿ ಕರೆಂಟ್ ಬ್ಯಾಲೆನ್ಸ್ ಏನೈತೆ ಅಂದ್ರೆ 2553 ರೂಪಾಯಿ ಕರೆಂಟ್ ಬ್ಯಾಲೆನ್ಸ್ ಐತಿ. ನನ್ನ ಪ್ರಾಫಿಟ್ ಏನಾಗೈತಿ ಅಂತ ನಾ ಹೇಳ್ತಾನಂತ. ಹೋಲ್ಡ್ ಮಾಡ್ರಿ. ಈಗ ನೋಡ್ಬೋದು ಅಂತಂದ್ರೆ ಈಗ ಮೈ ಗೋಲ್ಡ್ ಅಂತಂದ್ರೆ 2553 ರೂಪಾಯಿ ನನಗೆ ಕರೆಂಟ್ ಬ್ಯಾಲೆನ್ಸ್ ಐತಿ. ಪ್ರಾಫಿಟ್ ಏನಾಗಿತ್ತು ಅಂತ 21 ರೂಪಾಯಿ ಪ್ರಾಫಿಟ್ ಆಗೈತೆ. ಈಗ ನೋಡ್ಬೋದು ಪ್ರಾಫಿಟ್ ಆಗಿದ್ದು ತೋರ್ಸೋಣಂತ. ಈಗ ನೋಡ್ಬೋದು ನನಗೆ ಪ್ರಾಫಿಟ್ ಆಗೈತೆ 21 ರೂಪಾಯಿ ಪ್ರಾಫಿಟ್ ಆಗೈತೆ. ಇದಾಯ್ತು. ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇನ್ನು ಇದು ಪೂರ ಡಿಟೇಲ್ ಆಗಿ ಹೇಳ್ತೇನಂತ. ಈಗ ಡೈಲಿ ಸೇವಿಂಗ್ಸ್ ಅಂದ್ರೇನು. ಡೈಲಿ ಸೇವಿಂಗ್ಸ್ ಅಂದ್ರೆ 10 ರೂಪಾಯಿ ನೀವು ಡೈಲಿ ಮಾಡ್ಬೋದು. 10 ರೂಪಾಯಿ, 20 ರೂಪಾಯಿ, 500 ರೂಪಾಯಿ, ನಿಮ್ಗೆ ಡಿಪೆಂಡ್ ಅಪ್ಪ ನಿಮ್ಮ ಕಡೆ ಎಷ್ಟು ರೊಕ್ಕ ಐತಿ. 500 ರೂಪಾಯಿನೂ ಮಾಡ್ಬೋದು. ಡೈಲಿ ಕಟ್ಟಾಗ ಹೋಗ್ತೈತೆ. ಅದು ಆಯ್ತು. ಈಗ ಮಂತ್ಲಿ ಅಂತಂದ್ರೆ SIP ಸಿಸ್ಟಮಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಮಂತ್ಲಿ ಕಟ್ಟಾಗ ಹೋಗ್ತೈತೆ. 10 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಮಾಡಿದಂದ್ರೆ ಮಂತ್ಲಿ ಕಟ್ಟಾಗ ಹೋಗ್ತೈತೆ. ಇದಾಯ್ತು.
ಗೋಲ್ಡ್ ಲೋನ್ ಹೇಳಿನ ನೀವು ಲೋನ್ ಬೇಕಂತಂದ್ರೆ ನೀವು ಕಮೆಂಟ್ ಹಾಕ್ರಿ ಲೋನ್ ಅಂತ, ಅದು ಪ್ರಾಪರ್ ಆಗಿ ವಿಡಿಯೋ ತೊಗೊಂಬರ್ತೀನಿ. ಲೋನ್ ಹೆಂಗ್ ತೆಗಿಬೇಕು, ನಾವು ಪರ್ಸನಲ್ ಆಗಿ ಲೋನ್ ತಗೋಬಹುದು, ಇದು 50 ಲಕ್ಷ ಮಟನು ಲೋನ್ ತಗೋಬಹುದು ಹೇಗಂತ ಹೇಳ್ತೀನಿ ಅಂತ. ಮತ್ತೆ ಡಿಜಿಟಲ್ ಲೋನ್ ನೀವು ಇನ್ವೆಸ್ಟ್ಮೆಂಟ್ ಮಾಡತ್ತೀರ, ನೀವು ರಿಯಲ್ ಆಗಿ ಗೋಲ್ಡ್ ತಗೋತಿಲ್ಲ, ಒಟ್ಟು ಡಿಜಿಟಲ್ ಐತಿ, ಡಿಜಿಟಲ್ ಆಗಿ ನೀವು ಲೋನ್ ತಗೋತೀರ. ಇನ್ನು ನೋಡ್ಬೋದು ಅಂತಂದ್ರೆ ಸೇವಿಂಗ್ಸ್ ಹೇಗೆ ಮಾಡ್ಬೇಕು ನಾವು, ಇನ್ನು ನೋಡ್ಬೋದು ಅಂತಂದ್ರೆ ನಾವು ಹೋಗ್ತೀನಿ ಫಸ್ಟ್ ಡೈಲಿ ಸೇವಿಂಗ್ಸ್ ನಲ್ಲಿ ಹೋದೆ. ಈ ಡೈಲಿ ಸೇವಿಂಗ್ಸ್ ಇದು ನೋಡ್ಬೋದು ಅಂತ ಡೈಲಿ ಸೇವಿಂಗ್ಸ್ ಐತಿ, ಇದು ಮೈ ಗೋಲ್ಡ್ ನಲ್ಲಿ ಇರ್ತೀನಿ. ಡೈಲಿ ಸೇವಿಂಗ್ಸ್ ಅಂತಂದ್ರೂ ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿರ ಅದು ಡೈಲಿ ಕಟ್ಟಾಗಿ ಹೋಗ್ತೈತಿ, ಅದನ್ನ ಸ್ಟಾಪ್ ಮಾಡ್ಬೇಕು, ರಿಸ್ಯೂಮ್ ಕಂಟಿನ್ಯೂ ಬೇಕಂತಂದ್ರೆ ಅಲ್ಲಿ ಹೋಗ್ತೀನಿ, ಅದು ತೋರಿಸ್ತೀನಿ ಅಂತ ನಿಮ್ಗೆ. ಫಸ್ಟ್ ನಾ ಹೋಗ್ತೀನಿ, ಎಲ್ಲಿ ಹೋಗ್ತೀನಿ ಅಂತಂದ್ರೆ ಇದು ನೋಡ್ಬೋದು ಮೈ ಗೋಲ್ಡ್ ನಲ್ಲಿ ಹೋಗ್ತೀನಿ. ಫಸ್ಟ್ ನಾ ಮೈ ಗೋಲ್ಡ್ ನಲ್ಲಿ ಹೋಗಿ ಕರೆಂಟ್ ವ್ಯಾಲ್ಯೂ ಐತಿ ನಂದು ಬ್ಯಾಲೆನ್ಸ್ ಏನೈತಿ 2553 ರೂಪಾಯಿ ಐತಿ. ಪ್ರಾಫಿಟ್ ಏನಾಗಿದೆ ನಂದು 21 ರೂಪಾಯಿ ಪ್ರಾಫಿಟ್ ಐತಿ. ಈಗ ನೋಡ್ಬೋದು ಅಂತಂದ್ರೆ ಈಗ ನಾವು ಬಾಯ್ ಹೇಗೆ ಮಾಡ್ಬೇಕು, ನಾ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೇಕು, ಬಾಯ್ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ನೀವು ಯಾರು ಡಿಫ್ರೆಂಟ್ ತಿಳ್ಕೊಕ್ ಹೋಗ್ಬೇಡ್ರು. ಇನ್ನು ನೋಡ್ಬೋದು ಅಂತಂದ್ರೆ ನಾ ಬಾಯ್ ಮಾಡಿದೆ, ಬಾಯ್ ಹೇಗೆ ಎಷ್ಟು ಮಾಡ್ಬೇಕು, ನೀವು ಎಷ್ಟಾದರೂ ಬಾಯ್ ಮಾಡ್ಬೋದು. ನೀವು 10 ರೂಪಾಯಿನೂ 1,000 ರೂಪಾಯಿನೂ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬಾಯ್ ಮಾಡ್ಬೋದು. ಇನ್ನು ನೋಡ್ಬೋದು ಅಂತಂದ್ರೆ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಬಾಯ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಇನ್ನು ನೋಡ್ಬೋದು 1 ಗ್ರಾಮ್ ಐತಿ ತೋರಿಸ್ತೀನಿ ನಿಮ್ಗೆ, 1 ರೂಪೀಸ್ ಐತಿ, ನೀವು ರುಪೀಸ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇಲ್ಲಾಂದ್ರೆ ನೀವು ಇಲ್ಲಾಂತಂದ್ರೆ ಬಾಯ್ನಲ್ಲಿ ನೀವು ಗ್ರಾಮ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. 2 ಆಪ್ಷನ್ ಐತಿ, 1 ರೂಪೀಸ್ ಐತಿ, ಗ್ರಾಮ್ಸ್ ಐತಿ, ಎರಡೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಎರಡು ಬೇರೆ ಬೇರೆ ಐತಿ. ನಾ ರುಪೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನೀವು ಗ್ರಾಮ್ನಲ್ಲಿ ಇನ್ವೆಸ್ಟ್ ಮಾಡೋದು ಎರಡು ಒಂದೇ ಐತಿ, ಅದು ಡಿಫ್ರೆಂಟ್ ಅಂದ್ರೆ ರಾಕೆಟ್ ಸೈನ್ಸ್ ಇಲ್ಲ. ಇದು ನೋಡ್ಬೋದು ಅಂತಂದ್ರೆ ಈಗ ನಾ ರುಪೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. 100 ರೂಪಾಯಿ ನಾನು ತೋರ್ಸಾ ಇದ್ದೀನಿ. ಅದ್ರಾಗ್ನಲ್ಲಿ ಇನ್ವೆಸ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ 5,000 10,000 ರೂಪಾಯಿ ನಾ ಇನ್ವೆಸ್ಟ್ ಮಾಡಿನ, ನಾ ಎಮರ್ಜೆನ್ಸಿ ಬೇಕಿದ್ದ ನಾ ಕ್ರೆಡಿಟ್ ಮಾಡ್ಕೊಂಡಿದ್ದೀನಿ. ನೀವು ಹೇಗೆ ಮಾಡ್ಬೇಕಂತ ಹೇಳ್ತೇನೆ ಅಂತ. ಅವತ್ತು ನೀವು ಕ್ರೆಡಿಟ್ ಮಾಡ್ಬೋದು, ಎಮರ್ಜೆನ್ಸಿ ಇದ್ದಾಗ ನೀವು ಕ್ರೆಡಿಟ್ ಮಾಡ್ಬೋದು. ಇಲ್ಲಪ್ಪ ನನಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ 1 ವೀಕ್ ತಡಿಬೇಕು ಹಂಗೇನಿಲ್ಲ, ನೀವು ಅವತ್ತು ನೀವು ಕ್ರೆಡಿಟ್ ಮಾಡ್ಬೋದು ಪ್ರಾಫಿಟ್ ಆಗಿದ್ದ. ಇನ್ನು ನೋಡ್ಬೋದು ಅಂತಂದ್ರೆ ನಾ ಇನ್ವೆಸ್ಟ್ಮೆಂಟ್ ಮಾಡತ್ತೀನಿ, 100 ರೂಪಾಯಿ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡತ್ತೀನಿ ತೋರ್ಸಾಕ. ಇನ್ನು ನೋಡ್ಬೋದು ಅಂತಂದ್ರೆ ನೀವು ಈಗ ಸೇಫ್ ಎರಡನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನೀವು ಗೋಲ್ಡ್ನಲ್ಲಿ ಮಾಡ್ತೀರಾ, ರುಪೀಸ್ನಲ್ಲಿ ಮಾಡ್ತೀರಾ, 2 ಆಪ್ಷನ್ ಐತಿ. ಇನ್ನು ನೋಡ್ಬೋದು ಅಂತಂದ್ರೆ ಈಗ ಎಲ್ಲ ಡಿಟೇಲ್ ಬರ್ತೈತಿ. ವಿಲ್ಟೇಜ್ ಗ್ರಾಮ್ನಲ್ಲಿ ಐತಿ, GST 3% ಐತಿ, 2 ರೂಪಾಯಿ GST ಅಂತಂದ್ರೆ ಏನು ಕಟ್ ಆಗ್ತೈತಿ ಅಂತ. ಹೈಯೆಸ್ಟ್ ಕಟ್ ಆಗಂಗಿಲ್ಲ 10 ರೂಪಾಯಿ 20 ರೂಪಾಯಿ. ನಿಮ್ಮಲ್ಲಿ ಪ್ರಾಫಿಟ್ ಮಸ್ತ್ ಆಗ್ತೈತಿ, 50 ರೂಪಾಯಿ 100 ರೂಪಾಯಿ 550 ರೂಪಾಯಿ. ನೀವು ಹೇಗೆ ಪ್ರಾಫಿಟ್ ಅಂತಂದ್ರೆ ರೊಕ್ಕ ಎಷ್ಟು ಹಾಕ್ತೀರಾ ಅಷ್ಟು ನೀವು ಪ್ರಾಫಿಟ್ ಆಗ್ತೀರಾ. ಈಗ ನೋಡ್ಬೋದು ಅಂತಂದ್ರೆ 100 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡೀನಿ. ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಪೇ ಮಾಡ್ತೀನಿ. ನನ್ನ ಕಡೆ 2 ಆಪ್ಷನ್ ಐತಿ, ನಾ 2 ಆಪ್ಷನ್ ಯೂಸ್ ಮಾಡ್ತೀನಿ. ನಾ ಆಕ್ಸಿಸ್ ಬ್ಯಾಂಕ್ ಐತಿ, ನೀವು ಬ್ಯಾಂಕ್ ಯಾವ್ದೈತಿ ನೀವು ಅದನ್ನಲ್ಲಿ ಕ್ಲಿಕ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ನು ನೋಡ್ಬೋದು ಅಂತಂದ್ರೆ ನಾ 100 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡೀನಿ. ನಾ ಲಾಕ್ ಆಗ್ತೀನಿ, ನಾ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೀನಿ. ನೋಡ್ಬೋದು ಅಂತ ಇನ್ವೆಸ್ಟ್ಮೆಂಟ್ ಆಗೈತೆ ನಂತರ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗೈತೆ. ಇದು ಇನ್ವೆಸ್ಟ್ಮೆಂಟ್ ಮಾಡೀನಿ. ಇನ್ನೊಂದಿಗೆ ನೋಡ್ಬೋದು ಅಂತಂದ್ರೆ ಈಗ ವ್ಯೂ ಲಾಕರ್ ನಲ್ಲಿ ಹೋದೆ 2,645 ರೂಪಾಯಿ ನನಗೆ ಐತೆ. ಇನ್ನು ನೋಡ್ಬೋದು ಅಂತಂದ್ರೆ ಈಗ ಫಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡ ಅವು ನನಗೆ ಎಮರ್ಜೆನ್ಸಿ ಐತಿ, ಅವತ್ತನ್ನ ಕ್ರೆಡಿಟ್ ಹೇಗೆ ಮಾಡಬಹುದು. ಈಗ ನೋಡ್ಬೋದು ಐತಿ ಇಲ್ಲಿ ಏನೈತಿ ಆಪ್ಷನ್ ಐತಿ, ಸೇಲ್ ಆಪ್ಷನ್ ಐತಿ, ಸೇಲ್ ಗೋಲ್ಡ್ ಐತಿ. ಸೇಲ್ ಗೋಲ್ಡ್ ಅಂತಂದ್ರೆ ನೀವು ಕ್ರೆಡಿಟ್ ಮಾಡ್ಬೋದು ರೊಕ್ಕ, ಅವತ್ತು ನೀವು ಅದು ಸೇಲ್ ಅಂತಂದ್ರೆ ಗೋಲ್ಡ್ ಸೇಲ್ ಮಾಡಿ ರೊಕ್ಕ ವಾಪಸ್ ತಗೋಬಹುದು. ಹೆಂಗಂತಂದು ಹೇಳ್ತೀನಿ ಅಂತ. ಈಗ ನೋಡ್ಬೋದು ಸೇಲ್ ಮಾಡ್ತೀನ, ಸೇಫ್ ಗೋಲ್ಡ್ ಐತಿ, ಜಾರ್ ಐತಿ, ಇದು 2 ಡಿಫ್ರೆಂಟ್ ಐತಿ ಅಂತ ಹೇಳಿದೆ ನಿಮಗೆ. ಗ್ರಾಮ್ನಲ್ಲಿ ಐತಿ, ಪ್ರೈಸ್ನಲ್ಲಿ ಐತಿ. ಇನ್ನ ಪ್ರೈಸ್ನಲ್ಲಿನ ಜಾರ್ನಲ್ಲಿನ ಸೇಲ್ ಮಾಡ್ತೀನಿ, ಈ ಜಾರ್ನಲ್ಲಿ ಸೇಲ್ ಮಾಡ್ತೀನಿ. ಎಷ್ಟು ರುಪೀಸ್ ಐತೆ ಹೇಳಿದೆ, ರುಪೀಸ್ ರುಪೀಸ್ನಾಗೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಗ್ರಾಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಗ ಸೇಲ್ ಮಾಡ್ಬೇಕಂತಂದ್ರೆ ಗ್ರಾಮ್ನಲ್ಲಿನೂ ಸೇಲ್ ಮಾಡ್ಬೋದು, ರುಪೀಸ್ನಲ್ಲಿನೂ ಸೇಲ್ ಮಾಡ್ಬೋದು. ನಾ ರುಪೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಈಗ ರುಪೀಸ್ವಾಗಿನ ಸೇಲ್ ಮಾಡ್ತೀನಿ ಗೋಲ್ಡ್. ಈಗ ನೋಡ್ಬೋದು ಅಂತಂದ್ರೆ ಎಷ್ಟು ಸೇಲ್ ಮಾಡ್ಬೇಕಂತಂದ್ರೆ ನಾ ಅದು 100 ರೂಪಾಯಿನ ಸೇಲ್ ಮಾಡ್ತೀನಿ. ಇನ್ನು ನೋಡ್ಬೋದು ಅಂತಂದ್ರೆ 100 ರೂಪಾಯಿ ಸೇಲ್ ಮಾಡೀನಿ. 100 ರೂಪಾಯಿ ಸೇಲ್ ಅಂತಂದ್ರೆ ನಾನು ಕ್ರೆಡಿಟ್ ಆಗ್ತೈತೆ, ಅವತ್ತನೇ ಕ್ರೆಡಿಟ್ ಆಗ್ತೈತೆ. 100 ರೂಪಾಯಿನೂ ಫಾರ್ ಎಕ್ಸಾಂಪಲ್ 500 ರೂಪಾಯಿನೂ ಏನಾದರೂ ಮಾಡಿದಂದ್ರೆ 500 ರೂಪಾಯಿನೂ ಕ್ರೆಡಿಟ್ ಆಗ್ತೈತೆ. ಅದು ಏನಾದರೂ ನೀವು 1,000 ರೂಪಾಯಿ ಮಾಡಿದ್ರೆ 1,000 ರೂಪಾಯಿನೂ ಕ್ರೆಡಿಟ್ ಆಗ್ತೈತೆ. ಪ್ರಾಫಿಟ್ ಆಗಿದ್ದೆ ಅದು ಕ್ರೆಡಿಟ್ ಆಗ್ತೈತೆ. ಫಾರ್ ಎಕ್ಸಾಂಪಲ್ ನನಗೆ ಪ್ರಾಫಿಟ್ 21 ರೂಪಾಯಿ ಆಗೈತಿ, ಅದನ್ನ ತೆಗಿತೀನಿ 21 ರೂಪಾಯಿ ಅಂತ. ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿ ತೆಗಿತೀನಿ, ನಾ 100 ರೂಪಾಯಿ ತೆಗೆದು ಆಮೇಲೆ 21 ರೂಪಾಯಿ ತೋರಿಸಿ ನಿಮ್ಗೆ ಹೆಂಗೆ ತೆಗಿತಾರೆ ಅಂತ. ಇನ್ನು ನೋಡ್ಬೋದು ಅಂತ 100 ರೂಪಾಯಿ ನನಗೆ ಸೇಲ್ ಆಗೈತಿ, ಗೋಲ್ಡ್ ಸೇಲ್ ಮಾಡೀನಿ, ಜಾರ್ ಅಂತ ಗೋಲ್ಡ್ ಸೇಲ್ ಮಾಡೀನಿ.
ಈಗ ನೋಡಿ ಕರೆಂಟ್ ಬ್ಯಾಲೆನ್ಸ್ ಏನೈತಂದ್ರೆ ಈಗ ತೋರ್ಸತ್ತೆ. ಈಗ 100 ರೂಪಾಯಿ ನಂದು ಸೇಲ್ ಆಗೈತಿ, ನನಗೆ ಕ್ರೆಡಿಟ್ ಆಗೈತಾರ ರೊಕ್ಕ. ಎಮರ್ಜೆನ್ಸಿ ಇದ್ದಾಗ ನೀವು ಅದು ಸೇಲ್ ಮಾಡಿ ನೀವು ಕ್ರೆಡಿಟ್ ಮಾಡ್ಬೋದು. ಇಲ್ಲ ನನಗೆ 1 ವೀಕ್ ಹೋಲ್ಡ್ ಮಾಡ್ಬೇಕು ಹಂಗೇನಿಲ್ಲ. ಅದನ್ನು ಎದರಲ್ಲಿ ಆಗ್ತೈತಿ, ಗ್ರೋನಲ್ಲಿ ಆಗ್ತೈತಿ, ಮ್ಯೂಚುವಲ್ ಫಂಡ್ನಲ್ಲಿ ಆಗ್ತೈತಿ. ಇದರಲ್ಲಿ ಇಲ್ಲ, ನೀವು ಅವತ್ತು ನೀವು ಇನ್ವೆಸ್ಟ್ ಮಾಡಿ ಅವತ್ತು ನೀವು ಕ್ರೆಡಿಟ್ ಮಾಡ್ಬೋದು. ಈಗ ನೋಡ್ಬೋದು ಅಂತಂದ್ರೆ ಈಗ ನನಗೆ ಈಗ ಎಷ್ಟೈತಿ 2546 ರೂಪಾಯಿ ಐತಿ. ಈಗ ನಾನು 21 ರೂಪಾಯಿ ನನಗೆ ಪ್ರಾಫಿಟ್ ಆಗೈತಿ. ರೊಕ್ಕ ಹೆಂಗೆ ತೆಗಿಬೋದು ನೋಡ್ಬೋದು. ಇನ್ನು ಸೇಲ್ ಮಾಡ್ತೀನಿ, ಸೇಲ್ ಮಾಡಿ ನಾನು ಜಾಬ್ನಲ್ಲಿ ಹೋಗ್ತೀನಿ, ನನಗೆ 21 ರೂಪಾಯಿ ಪ್ರಾಫಿಟ್ ಆಗೈತಿ, ನಾನು ತೆಗಿತೀನಿ 21 ರೂಪಾಯಿ. ಈಗ ನೋಡ್ಬೋದು 21 ರೂಪಾಯಿ ನನ್ನ ಪ್ರಾಫಿಟ್ ಐತಿ, ಅವತ್ತನ್ನ ಕ್ರೆಡಿಟ್ ಮಾಡ್ಬೋದು. ಈಗ ನೋಡ್ಬೋದು ನಾನು 21 ರೂಪಾಯಿ ನನ್ನ ಪ್ರಾಫಿಟ್ ಆಗೈತಿ, ಅದ ಪ್ರಾಫಿಟ್ ಅನ್ನು ತೆಗಿತೀನಿ. 21 ರೂಪಾಯಿ ನನ್ನ ಪ್ರಾಫಿಟ್ ಆಗೈತಿ, ನಾನು ಕ್ರೆಡಿಟ್ ಮಾಡೀನಿ ಅಷ್ಟೇ. ಈಗ ನೋಡ್ಬೋದು ಅಂತ ಈಗ ನಂದು ಇದೈತಿ, ಇದಾದ್ರೆ ಫೋನ್ಪೇನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ. ಇನ್ನೊಂದು ಒನ್ ಆಫ್ ದಿ ಬೆಸ್ಟ್ ಐತಿ. ಫೋನ್ಪೇನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ನೊಡ್ಬೋದು ಅಂತಂದ್ರೆ ಈಗ ನಾ ನೆಕ್ಸ್ಟ್ ವಿಡಿಯೋ ತೊಂಬರೋದೈತಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ನ ಪ್ರಿವಿಯಸ್ ಹೇಳಿದೆ, ಟೈಮ್ ಫ್ರೇ ಅಂತ ಚೆಕ್ಔಟ್ ಮಾಡ್ಬೋದು. ಇನ್ನು ಈಗ ಬರುವುದು ವಿಡಿಯೋ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಟೆಕ್ನಿಕಲ್ ಅನಾಲಿಸಿಸ್ ನ ಸೀರೀಸ್ ಟೋಟಲ್ 5 ಮಾಡೀನಿ, ಎಪಿಸೋಡ್ 5 ಐತಿ. ಈಗ ನೋಡ್ಬೋದು ಅಂತಂದ್ರೆ ಈ ಸೀರೀಸ್ ಅಂತಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ನಾ ಪ್ರಿವಿಯಸ್ ಹೇಳಿದೆ. ಫಂಡಮೆಂಟಲ್ ಅನಾಲಿಸಿಸ್ ಬೇಕಂತ ನೀವು ಕಮೆಂಟ್ ಹಾಕ್ರಿ. ಫಂಡಮೆಂಟಲ್ ಅನಾಲಿಸಿಸ್ ನ ಕೋರ್ಸ್ ತೊಗೊಂಡ್ಬರ್ತಂದ್ರೆ ಕೋರ್ಸ್ ಅಂತಂದ್ರೆ ಹೈಯೆಸ್ಟ್ ಕೋರ್ಸ್ ಇಲ್ಲ ಅದು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಹೇಗಿಲ್ಲ ಅಂತ ಒಂದು ಪ್ರಾಪರ್ ಆಗಿ ಅದು ವಿಡಿಯೋ ಮಾಡ್ತಾನಂತೆ. ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಸಿಲೆಬಸ್ ಐತಿ, ಸಿಲೆಬಸ್ ನ ಪ್ರಿವಿಯಸ್ ಹೇಳಿದೆ, ವಿಡಿಯೋನಲ್ಲಿ ಚೆಕ್ಔಟ್ ಮಾಡ್ಬೋದು. ಇನ್ನು ಈಗ ಟೆಕ್ನಿಕಲ್ ಅನಾಲಿಸಿಸ್ ನ ತೊಗೊಂಬರ್ತೀನಂತ. ಈಗ ನೋಡ್ಬೋದು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದಂತ ನಾ ಮ್ಯೂಚುವಲ್ ಫಂಡ್ ನಲ್ಲಿ ಅದು ಚೆಕ್ಔಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಗೋಲ್ಡ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಗ ಮುಂದಿನ ವಿಡಿಯೋನಲ್ಲಿ ಲೋನ್ ಬೇಕಂತ, ಪರ್ಸನಲ್ ಲೋನ್ ಬೇಕಂತ ಕಮೆಂಟ್ ಹಾಕ್ರಿ. ಆ ಕಮೆಂಟ್ ಏನು ಜಾಸ್ತಿ ಬಂತಂದ್ರೆ ಪರ್ಸನಲ್ ಆಗಿ ಲೋನ್ ಹೆಂಗೆ ತೆಗಿಬೇಕು ನಾವು ಫೋನ್ಪೇನಲ್ಲಿ ಆ ವಿಡಿಯೋ ಮಾಡ್ತೀನಂತ. ಮುಂದಿನ ವಿಡಿಯೋ ಸಿಗೋಣಂತ. ಜೈ ಹಿಂದ್, ಜೈ ಕರ್ನಾಟಕ.